ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ದೆಹಲಿ ಸೇರಿದಂತೆ ಮಹಾನಗರಗಳಲ್ಲಿ H1N1 ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ದೆಹಲಿಯಲ್ಲಿ 1770ಕ್ಕೂ ಹೆಚ್ಚು ಪ್ರಕರಣಗಳು ದೃಢಪಟ್ಟಿದೆ. ಮಹಾರಾಷ್ಟ್ರ, ಕರ್ನಾಟಕ, ಪಶ್ಚಿಮ ಬಂಗಾಳದಲ್ಲೂ ಈ ಬಗ್ಗೆ ವರದಿಯಾಗಿದೆ. ಸೀಸನಲ್ ಇನ್ಫ್ಲೂಯೆನ್ಸಾ ಎ ಪ್ರಕರಣಗಳು ಹೆಚ್ಚಳವಾಗಿದೆ. ಬಹುತೇಕ H1N1 ಸೋಂಕುಗಳು ಸೌಮ್ಯ ಸ್ವರೂಪದ್ದಾಗಿವೆ ಅಂತ ಹೇಳಲಾಗುತ್ತೆ. ಆದರೆ ಎಚ್ಚರಿಕೆ ಅಗತ್ಯವಾಗಿದ್ದು ಆತಂಕ ಬೇಡ ಅನ್ನುವಂತಹ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈ ಬಗ್ಗೆ ಸಲಹೆಯನ್ನ ಕೊಟ್ಟಿದೆ. ನೋಡಿ, H1N1ನ ಲಕ್ಷಣಗಳನ್ನು ಕೂಡ ತಲೆಯಲ್ಲಿಟ್ಕೊಳ್ಳಿ. ಯಾಕೆಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ತೀವ್ರ ಜ್ವರ ಬರಬಹುದು ಹಠಾತ್ ಆಗಿ, ಅಥವಾ ಚಳಿ ಕಾಣಿಸ್ಕೊಳ್ಬಹುದು, ನಿರಂತರ ಒಣ ಕೆಮ್ಮು ಅಥವಾ ಗಂಟಲು ನೋವು ಕಾಣಿಸ್ಕೊಂಡ್ರೆ, ತೀವ್ರ ಸ್ನಾಯು ನೋವು ಮತ್ತು ದೌರ್ಬಲ್ಯ, ತಲೆನೋವು, ಮೂಗು ಸೋರೋದು, ಮೂಗು ಕಟ್ಟೋದು, ಮಕ್ಕಳಲ್ಲಿ ವಾಕರಿಕೆ ಬರೋದು, ವಾಂತಿ ಕಾಣಿಸ್ಕೊಳ್ಳೋದು, ಎದೆ ನೋವು ಅಥವಾ ಎದೆಯಲ್ಲಿ ನಿರಂತರ ಒತ್ತಡ, ಕೆಮ್ಮಿನಲ್ಲಿ ರಕ್ತ, ಅತಿಯಾದ ನಿದ್ರಾವಸ್ಥೆ ಆದರೆ ಗೊಂದಲ ಅಥವಾ ಫಿಟ್ಸ್, ತತ್ಕ್ಷಣ ತುರ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ. ಸ್ವಯಂ ಆಗಿ ಆಂಟಿಬಯೋಟಿಕ್ ಸೇವನೆ ಮಾಡೋದನ್ನ ಬೇಡ ಅಂತ ಹೇಳಿ ಸಲಹೆಯನ್ನ ಕೊಡ್ತಾ ಇದ್ದಾರೆ. H1N1 ಒಂದು ವೈರಲ್ ಸೋಂಕಾಗಿದೆ. ವೈರಸ್ ವಿರುದ್ಧ ಆಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ. ವೈದ್ಯರ ಸಲಹೆ ಇಲ್ಲದೆ ಆಂಟಿಬಯೋಟಿಕ್ಗಳನ್ನು ಬಳಸಬೇಡಿ ಅನ್ನುವಂತಹ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ಅಪಾಯವನ್ನ ಹೆಚ್ಚಿನದಾಗಿ ಮಾಡುತ್ತೆ. ಯಾರಿಗೆ ಆದರೂ ಕೂಡ ಇಂತಹ ಒಂದಷ್ಟು ಲಕ್ಷಣಗಳು ಕಂಡು ಬಂದರೆ ತತ್ಕ್ಷಣದಲ್ಲಿ ವೈದ್ಯರನ್ನ ಭೇಟಿಯಾಗಿ ಏನು ಎತ್ತ ಅಂತ ಹೇಳಿ ವಿಚಾರಿಸಿಕೊಂಡು ನಂತರ ಮೆಡಿಸಿನ್ಸ್ ಅನ್ನ ತಗೊಳ್ಬೇಕು. ಕೆಲವರು ತಾವಾಗೆ ಈ ಜ್ವರಕ್ಕೆ ಅಂತ ಹೇಳಿ ಮಾತ್ರೆ ತಗೊಳ್ಳೋದು ಅಥವಾ ಈ ಕೆಮ್ಮು ನೆಗಡಿ ಅಂತ ಹೇಳಿ ತಾವಾಗಿ ಯಾವ್ದಾವುದೋ ಮಾತ್ರೆಗಳನ್ನು ಬಳಸೋದು ಅಪಾಯಕಾರಿ ಅಂತ ಹೇಳಿ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಾರೆ. ಏಕೆಂದರೆ H1N1 ಪ್ರಕರಣಗಳು ಏರಿಕೆ ಆಗ್ತಾ ಇರುವಂತಹ ಕಾರಣದಿಂದಾಗಿ, ಅದರಲ್ಲೂ ದೆಹಲಿಯಲ್ಲಿ 1700ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿರುವಂತಹ ಕಾರಣದಿಂದಾಗಿ, ಮತ್ತು ಈ ಸೋಂಕನ್ನು ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ಬಹುದು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಆರೋಗ್ಯ ಇಲಾಖೆಯು ಕೂಡ ಪ್ರಕಟಣೆಯನ್ನು ಹೊರಡಿಸಿದೆ. ಹಲವು ಕಡೆಗಳಲ್ಲಿ ಈ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗ್ತಾ ಇದೆ.